ಮನೇಲಿ ಒಂದು ಒಳ್ಳೆ ಬಿರಿಯಾನಿ ಮಾಡಿ ತುಂಬಾನೇ ದಿನ ಆಗೋಗಿತ್ತು. ಎಲ್ಲ ಕಡೆ ಗಾಳಿ ಮಳೆ ಜೋರಾಗೇ ಇದೆ ಅಲ್ವಾ? ಖಾರವಾಗಿ ಉದುದ್ರಾಗಿರುವ ಒಂದು ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡು ಇವತ್ತು ಹೈದರಾಬಾದ್ ದಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಈ ಹೈದರಾಬಾದ್ ದಮ್ ಬಿರಿಯಾನಿ ಮಾಡೋದಕ್ಕೆ ಫಸ್ಟ್ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಮ್ಯಾರಿನೇಷನ್ಗೆ ಫ್ರೈಡ್ ಆನಿಯನ್ಸ್ ಕೂಡ ಬೇಕಾಗತ್ತೆ. ಹಾಗಾಗಿ ಫಸ್ಟು ಆನಿಯನ್ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು 6 7 ಮೀಡಿಯಂ ಸೈಜ್ ಈರುಳ್ಳಿನ ಫೈನ್ ಆಗಿ ಸ್ಲೈಸ್ ಮಾಡಿಕೊಂಡು 1 ಕಪ್ಪು ಎಣ್ಣೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಈ ಸ್ಲೈಸ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಂಪಗೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಫುಲ್ಲು ಕಲರ್ ಚೇಂಜ್ ಆಗಬೇಕು. ಈಗ ಈ ಫ್ರೈ ಮಾಡಿದ ಈರುಳ್ಳಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಎಣ್ಣೆನೆಲ್ಲ ನೀಟಾಗಿ ಈ ಥರ ತೆಗೆದು ಇಟ್ಕೋಬೇಕಾಗತ್ತೆ. ಈ ಫ್ರೈಡ್ ಆನಿಯನ್ಸು ಬಿರಿಯಾನಿಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಫ್ರೈ ಮಾಡ್ಕೊಂಡಿರುವ ಈ ಆನಿಯನ್ಸು ಮುಕ್ಕಾಲು ಭಾಗದಷ್ಟು ಮ್ಯಾರಿನೇಷನ್ಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಉಳಿದಿದ್ದನ್ನ ಬಿರಿಯಾನಿ ಮಾಡುವಾಗ ರೈಸ್ ಮೇಲೆ ಲೇಯರ್ ಆಗಿ ಹಾಕ್ಕೋಬೇಕಾಗತ್ತೆ. ಈಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಅಗಲವಾದ ಪಾತ್ರೆಗೆ ಆ ಪೀಸ್ಗಳನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ದೊಡ್ಡದಾಗೇ ಇದೆ ಈ ಪೀಸ್ಗಳು. ಒಂದು 2 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು 15 20 ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚು ಶುಂಠಿನ ಫೈನ್ ಆಗಿ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಹಿಡಿಯಷ್ಟು ಹೆಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಗೆ ಹೆಚ್ಚಿರುವ ಪುದೀನ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಮರಾಠಿ ಮೊಗ್ಗು, ಸ್ಟಾರ್ ಅನೀಸ್ ಇದೆಲ್ಲನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಶಾಹಿ ಜೀರಾ ಕೂಡ ಸೇರಿಸ್ಕೋಬೇಕು. ಒಂದು 200 ml ಅಷ್ಟು ಮೊಸರು ಕೂಡ ಸೇರಿಸ್ಕೋಬೇಕಾಗತ್ತೆ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಹಾಗೇನೆ ಅರ್ಧ ಟೀ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಕಪ್ಪು ತುಪ್ಪ ಎಲ್ಲನೂ ಸೇರಿಸ್ಕೊಂಡು ಇದ್ರ ಜೊತೆಗೆ ನಾವು ಈಗಾಗಲೇ ಹುರಿದಿಟ್ಕೊಂಡಿರುವ ಈರುಳ್ಳಿ ಸಹ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಮುಕ್ಕಾಲು ಭಾಗದಷ್ಟು ಹುರಿದಿರುವ ಈರುಳ್ಳಿ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಮಿನಿಮಮ್ 1 ಅವರ್ ಆದರೂ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಟೈಮ್ ಇದ್ದರೆ 3 ರಿಂದ 4 ಅವರ್ ಕೂಡ ಮ್ಯಾರಿನೇಟ್ ಮಾಡ್ಬೋದು. ಒಂದು ನಿಂಬೆ ಹಣ್ಣಿನ ರಸ ಸಹ ಹಿಂಡ್ಕೋಬಹುದು. ಮತ್ತು ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಸಹ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಕಲಿಸ್ಕೋಬೋದು. ನಾನು ಅವೆರಡನ್ನ ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹೈದರಾಬಾದ್ ಬಿರಿಯಾನಿ ಅಂದರೆ ಬಾಸ್ಮತಿ ಅಕ್ಕಿಲೇ ಮಾಡೋದು. ಹಾಗಾಗಿ ನಾನು ಕೂಡ ಬಾಸ್ಮತಿ ಅಕ್ಕಿನೇ ಬಳಸ್ಕೊತಾ ಇದ್ದೀನಿ. ಫಸ್ಟು ಅನ್ನ ಮಾಡ್ಕೋಬೇಕಾಗತ್ತಲ್ಲ, ಅದಕ್ಕೋಸ್ಕರ ನಾನೊಂದು ದೊಡ್ಡ ಬಾಣಲಿನ ಇಟ್ಕೊಂಡು, ಅಂದರೆ ನೀವು ಅಗಲವಾದ ಪಾತ್ರೆ ಯೂಸ್ ಮಾಡ್ಕೋಬೋದು, ಈಸಿ ಆಗುತ್ತೆ. ಸೊ ನೀರು ಕಾಯಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ, ನಾವು ತೆಗೆದಿಟ್ಕೊಂಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಎಲ್ಲ ಗರಂ ಮಸಾಲ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ ಮತ್ತು ಸ್ಟಾರ್ ಅನೀಸ್, ಹಾಗೇನೆ ಶಾಹಿ ಜೀರಾ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಈಗ ಒಂದು ಕುದಿ ಬಂದಮೇಲೆ
ಬಾಸ್ಮತಿ ಅಕ್ಕಿನ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಬಾಸ್ಮತಿ ಅಕ್ಕಿನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನೋಡಿ ಇವಾಗ ಒಲೆ ಮೇಲೆ ಈ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನ್ನ ಇಡ್ತಾ ಇದ್ದೀನಿ. ಒಂದ್ಸತಿ ನೀಟಾಗಿ ಕಲಿಸ್ಕೊಂಡು ಅದನ್ನು ಒಲೆ ಹಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ ಅಕ್ಕಿ ಇವಾಗ ಒಂದು 70% ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಒಂದು 70% ಕುಕ್ ಆದಮೇಲೆ ನಾವು ಅದನ್ನು ಬಸ್ಕೋಬೇಕು. ಒಂದು ಸೊಪ್ಪು ಸೋಸೋ ಪಾತ್ರೆಗೆ ಹಾಕ್ಕೊಂಡು ಬಸ್ದು ಇಟ್ಕೋಬೋದು, ಅಥವಾ ನಾನು ಮಾಡ್ತಿರೋ ಹಾಗೆ ಈ ಥರ ಜಾಲರಿ ಸೌಟಲ್ಲಿ ತೆಗೆದು ಅದನ್ನು ಲೇಯರ್ ಆಗಿ ಕೂಡ ಹಾಕ್ಕೋಬಹುದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ಬಾಸ್ಮತಿ ಅನ್ನ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಹಾಗಾಗಿ ನಾನಿವಾಗ ಅದನ್ನು ಸ್ಟವ್ನ ಆಫ್ ಮಾಡಿ ಲೇಯರ್ ಆಗಿ ಹಾಕ್ಕೋತಾ ಇದ್ದೀನಿ. ಈಗ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ, ಚಿಕನ್ ಕೂಡ ಸಾಕಷ್ಟು ಬೆಂದಿದೆ. ಸುಮಾರು ಬೆಂದಿದೆ, ಒಂದು 80% ಚಿಕನ್ ಬೆಂದಿದೆ. ಒಂದ್ಸತಿ ಈ ಚಿಕನ್ ಗ್ರೇವಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಈ ಥರ ಲೇಯರ್ ಆಗಿ 70% ಕುಕ್ ಆಗಿರೋ ಬಾಸ್ಮತಿ ಅನ್ನನ ಸೇರಿಸ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಕುಕ್ ಆಗಿರೋ ರೈಸ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ಚಿಕನ್ ಗ್ರೇವಿ ಮೇಲೆ. ನಾವು ಫ್ರೈ ಮಾಡ್ಕೊಂಡಿರೋ ಆನಿಯನ್ಸ್ನ ಒಂದು 1/4 ಭಾಗ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಈ ರೈಸ್ ಹಾಕಿರೋ ಲೇಯರ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಫ್ರೈಡ್ ಆನಿಯನ್ಸ್ ಒಂದು ಯುನೀಕ್ ಫ್ಲೇವರ್ ಕೊಡುತ್ತೆ ಈ ಹೈದ್ರಾಬಾದ್ ದಮ್ ಬಿರಿಯಾನಿಗೆ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಕೂಡ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ದಮ್ಮಲ್ಲಿ ಕುಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕುಟಾಣಿ ಇಟ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು. ಒಂದು 10 ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಬಿಡಬೇಕು. ನೋಡಿ ಇವಾಗ ಒಂದ್ಸತಿ ತೆಗೆದು ನೋಡ್ತಾ ಇದ್ದೀನಿ. ಕೈಯಲ್ಲಿ ಸ್ವಲ್ಪ ಒಂದು ಅನ್ನದ ಅಗಳನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ತುಂಬ ಚೆನ್ನಾಗಿ ಕುಕ್ ಆಗಿದೆ ಇದು. ಈಗ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಟ್ಟು ನಂತರ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ಸರ್ವ್ ಮಾಡ್ಕೋಬೇಕಾದ್ರೆ ಹಾಗೇ ತೆಗೆದು ನಾವು ಪ್ಲೇಟ್ಗೆ ಬಡಿಸ್ಕೋಬೋದು, ಹಾಗೂ ಮಾಡ್ಬೋದು. ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಫಸ್ಟೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲ್ಲರು ವೈಟು ಈ ಥರ ಬ್ರೌನಿಷ್ ಇದ್ದರೆ ಅದು ಕೂಡ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಹೈದ್ರಾಬಾದ್ ದಮ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ನೀವು ಒಂದ್ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ. ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನನ್ನ ವ್ಲಾಗ್ಸು ನಿಮಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ರೆಸಿಪಿ ನೋಡಬೇಕು ಅಂತ ಇಷ್ಟಪಡ್ತೀರಾ ಅಂತ ಕೂಡ ತಿಳಿಸಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.